ಲೇಔಟ್ನ ಸರ್ಕಾರಿ ಮಾದರಿ ಶಾಲಾ ಮಕ್ಕಳಿಗೆ ಸೂರಜ್ ಫೌಂಡೇಶನ್ ವತಿಯಿಂದ ನೋಟ್ಬುಕ್ ವಿತರಿಸಿದ ಶಾಸಕ ಎಸ್ ಮುನಿರಾಜು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಗೃಹಲಕ್ಷ್ಮಿ ಲೇಔಟ್ ಸರ್ಕಾರಿ ಮಾದರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಶೈಕ್ಷಣಿಕ ಸಾಮಗ್ರಿಗಳನ್ನು ಒದಗಿಸುವುದು ಸಮಾಜದ ಜವಾಬ್ದಾರಿಯಾಗಿದೆ. ಇಂತಹ ಸೇವಾ ಕಾರ್ಯಗಳು ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಮತ್ತಷ್ಟು ಆಸಕ್ತಿ ಮೂಡಿಸಲು ಸಹಕಾರಿಯಾಗಲಿದೆ. ಶಿಕ್ಷಣದ ಮೂಲಕವೇ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಸರ್ಕಾರಿ ಶಾಲಾ ಮಕ್ಕಳ ಪರಿಸ್ಥಿತಿ ನೋಡಿ, ಅವರ ಕಷ್ಟ ನೋಡಿ, ಅವರ ನೆರವಿಗಾಗಿ ಹುಟ್ಟಿದ ಸಂಸ್ಥೆಯೇ ಸೂರಜ್ ಫೌಂಡೇಶನ್ ಎಂದು ಶಾಸಕ ಎಸ್ ಮುನಿರಾಜು ಹೇಳಿದರು. ನೆಲಗದರನಹಳ್ಳಿಯ ಗೃಹಲಕ್ಷ್ಮಿ ಬಡಾವಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ 1500 ನೋಟ್ಬುಕ್ ವಿತರಣೆ ಮಾಡಿ ಅವರು ಮಾತನಾಡಿದರು. ಸೂರಜ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಸುಜಾತಾ ಮುನಿರಾಜ್ ಅವರು ಮಾತನಾಡಿ, ನಮ್ಮ ಶಾಸಕರಿಗೆ ಸರ್ಕಾರಿ ಶಾಲಾ ಮಕ್ಕಳೆಂದರೆ ವಿಶೇಷವಾದ ಪ್ರೀತಿ. ಸರ್ಕಾರಿ ಶಾಲಾ ಮಕ್ಕಳಿಗೆ ನೆರವಾಗುವ ಉದ್ದೇಶದಿಂದ ಸೂರಜ್ ಫೌಂಡೇಶನ್ ನಿರಂತರವಾಗಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಮುಂದಿನ ದಿನಗಳಲ್ಲಿಯೂ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಪೂರಕವಾಗುವ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರು ಹಾಗೂ ಚನ್ನಗಿರಿಯ ಬಿಜೆಪಿ ಪ್ರಭಾವಿ ಮುಖಂಡ ರಮ್ಯಾ ಬೈರೇಗೌಡ, ಮಾಜಿ ಎಸ್ಡಿಎಂಸಿ ಸದಸ್ಯ ನಾಗರಾಜ್, ವಾರ್ಡ್ ಬಿಜೆಪಿ ಅಧ್ಯಕ್ಷ ಶಿವಪ್ರಕಾಶ್, ಶ್ರೀಧರ್, ಅಪ್ಪಿ, ಅಭಿ, ಬಿಜ್ಜು, ಹನುಮಂತರಾಜು, ಗಂಗನ್ ಅರಸಯ್ಯ, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯಿನಿ ರಾಜೇಶ್ವರಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯಿನಿ, ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆಎಸ್ ಕೃಷ್ಣಮೂರ್ತಿ, ಶಿಕ್ಷಕರು, ಪೋಷಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಯೂನಿಫಾರ್ಮ್ ಕೊಡುತ್ತೆ, ಮಧ್ಯಾಹ್ನ ಬಿಸಿಯೂಟ ಕೊಡ್ತಾರೆ, ಶೂಸ್ ಕೊಡ್ತಾರೆ, ಪಠ್ಯ ಪುಸ್ತಕಗಳನ್ನು ಕೊಡ್ತಾರೆ. ನಾನು ಒಂದ್ಸಾರಿ ಯಾವ್ದೋ ಶಾಲೆಗೆ ಹೋಗಿ ಒಂದು ಮಗು ಹತ್ರ ನೋಡಿದ್ರೆ ಒಂದು ಸಣ್ಣ ನೋಟ್ಬುಕ್, ಒಂದು ಲಾಂಗ್ ನೋಟ್ಬುಕ್, ಒಂದು ಚಿಕ್ಕ ನೋಟ್ಬುಕ್, ಒಂದು ಅರ್ಧ ಹೋಗಿರೋದು ಇದೆಲ್ಲ ಇಟ್ಕೊಂಡಿದ್ದೆ. ನಾನು ಆ ಮಗುನ ಹೋಗಿ ಕೇಳಿದೆ, ಯಾಕಮ್ಮ ಒಂದೇ ತರ ನೋಟ್ಬುಕ್ ತಗೊಳಕ್ ಆಗಿಲ್ಲ? ಇಲ್ಲ, ನಮ್ಮ ಮಮ್ಮಿ ಕೊಡ್ತಿಲ್ಲ. ಏನ್ ಮಾಡ್ತಾರೆ ನಿಮ್ಮ ಮಮ್ಮಿ? ಮನೆ ಕೆಲ್ಸಕ್ಕೆ ಹೋಗ್ತಾರೆ. ನಿಮ್ ಡ್ಯಾಡಿ ಅಂದ್ರೆ ನಮ್ಮ ಡ್ಯಾಡಿ ಇಲ್ಲ. ಅವತ್ತಾದ್ರೂ ಬಂದು ನಾನು ನಮ್ಮ ಮನೆಯವ್ರ ಹತ್ರ ಮಾತನಾಡ, ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಪರಿಸ್ಥಿತಿ ಇದೆ. ಸರ್ಕಾರ ಟೆಕ್ಸ್ಟ್ ಬುಕ್ಸು, ಯೂನಿಫಾರ್ಮು, ಶೂಸು, ಊಟ ಎಲ್ಲ ಕೊಡ್ತಾರೆ. ಎಲ್ಲ ಮಕ್ಕಳಿಗೂ ಒಂದು 6 ನೋಟ್ ಬುಕ್ಸ್ ಅವಶ್ಯಕತೆ ಇದೆ. ಪ್ರೈಮರಿವರೆಗೂ ಒಂದು 4 ನೋಟ್ ಬುಕ್ಕು, ಡಿಗ್ರಿಯವರಿಗೆ ಒಂದು 8 ನೋಟ್ ಬುಕ್ಕು, ಕಾಲೇಜಿವರೆಗೂ ಒಂದು 8 ನೋಟ್ ಬುಕ್ ಅವಶ್ಯಕತೆ ಇದೆ. ಪ್ರತಿ ವರ್ಷ ಸುಮಾರು 40-45 ಲಕ್ಷ ಆಗ್ಬೋದು. ಏನ್ ಮಾಡೋದು ಅಂತ ಕೇಳಿದಾಗ ನಮ್ಮ ಶ್ರೀಮತಿಯವರು ಸೂರಜ್ ಫೌಂಡೇಶನ್ ಅಂತ ಪ್ರಾರಂಭ ಮಾಡಿ ಎಲ್ಲ ಸರ್ಕಾರಿ ಮಕ್ಕಳಿಗೆ ನಾವು ಮೇಲೆ ಪುಸ್ತಕ ಕೊಡೋಣ ನಾವು ಇರೋರು ಮೊದಲಿಗೆ ತೀರ್ಮಾನ ಮಾಡಿದ್ರು. ಅವತ್ತಿಂದ ಈ ಕಾರ್ಯವನ್ನು ಮಾಡ್ತಾ ಬರ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಮಾಜಿ ನಗರಸಭಾ ಸದಸ್ಯ ಅಂತ ಚನ್ನಗಿರಿಯಪ್ಪನವರು, ಈ ಶಾಲೆಯ ಟಿಎಂಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ನಮ್ಮ ನಾಗರಾಜ್ ಅವರು, ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ರಾಜೇಶ್ವರಿ ಅವರು, ಪ್ರೈಮರಿ ಶಾಲೆಯ ಮುಖ್ಯೋಪಾಧ್ಯಾಯ ಹೆಸರು ನಾಗಮಣಿ ಅವರು, ನಮ್ಮ ಮಹಿಳಾ ಮುಖಂಡರಾದ ಕೌಶಲ್ಯ ಅವರು, ನೂತನವಾಗಿ ಮನೆ ತಾನೇ ಎಲ್ಲ ಪ್ರೈಮರಿ ಶಾಲೆಗೆ ಪುಸ್ತಕಗಳನ್ನ ಕೊಟ್ಟಂತ ರಮ್ಯಾ ಅವರು, ಬೈರೇಗೌಡರು ಅವರು ಒಂದಷ್ಟು ಶಾಲೆಗೆ ಮನೆ ಕೊಟ್ಟರು ಎಲ್ಲ ಮಕ್ಕಳು. ರಮ್ಯಾ ಬೈರೇಗೌಡರು, ನಮ್ಮ ಈ ವಾರ್ಡ್ನ ಅಧ್ಯಕ್ಷ ಅಂತ ಶಿವಪ್ರಕಾಶ್ ಅವರು, ಮುಖಂಡ ಅಂತ ಹನುಮಂತರಾಜರವರು, ಹಾಗೆ ನಮ್ಮ ಗಂಗನರ್ಸಯ್ಯನವರು, ನಮ್ಮ ಚಿಕ್ಕಣ್ಣವರು, ನಮ್ಮ ಚಿಕ್ಕ ಹರೀಶ, ಶ್ರೀಧರ, ಅಪ್ಪಿ, ಬಿಜು. ಈ ಶಾಲೆಯಲ್ಲಿ ವಿಶೇಷವಾಗಿ ಒಂದು ಶಾಲೆಗೆ ಕೀರ್ತಿ ತರಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ ಮತ್ತೆ ಮಾಸ್ಟರ್ ಬಹಳಷ್ಟು ಜವಾಬ್ದಾರಿ ತಗೊಂಡು ಈ ವರ್ಷ SSLCಯಲ್ಲಿ 100ಗೆ 100 ಮಾರ್ಕ್ಸ್ನ ತಗೊಂಡಿದ್ದಾರೆ. ಕೃಷ್ಣಮೂರ್ತಿ ಹೇಳ್ತಿದ್ರು, ಬೆಳಗ್ಗೆ ನಾನು 8:30 ಬರ್ತಿದ್ದೆ, HM ಬಂದ್ಮೇಲೆ ನಾನು 7:30 ಬರ್ತಾ ಇದ್ದೆ. ಈ ಶಾಲೆಯಲ್ಲಿ ಕೆಲಸ ಮಾಡಿ ಈ ಶಾಲೆಯ 100%ಗೆ ರಿಸಲ್ಟ್ಗೆ ಕಾರಣಭೂತರಾದಂಥ ಎಲ್ಲ ಟೀಚರ್ಸ್ಗೂ ಒಂದು ಜೋರು ಚಪ್ಪಾಳೆ. ಚಿಕ್ಕಬಳ್ಳಾಪುರ, ದಾಸರಹಳ್ಳಿ, ಇವತ್ತು ಹೊರಗುಂಟೆ ಹೈಸ್ಕೂಲ್, ಇಡೀ ಉತ್ತರ ಜಿಲ್ಲೆಗೆ ಮಾರ್ಕ್ಸ್ ತೆಗೆದಂತ 2 ಹುಡುಗರಲ್ಲಿ ಒಬ್ಬ ಹುಡುಗ
625ಕ್ಕೆ 622, ಒಬ್ಬ ಹೆಣ್ಮಗಳು ವರ್ಷಿಣಿ ಅಂತ 625ಕ್ಕೆ 621, ರಿವ್ಯಾಲ್ಯೂಯೇಷನ್ ಆಗಿದ್ದಕ್ಕೆ 622 ಆ ವರ್ಷಿಣಿಗೂ ಕೂಡ. ಆ ವರ್ಷಿಣಿ ನಾನು ತಕ್ಷಣ ಕರೆಸಿದ್ದೆ ನಮ್ಮ ಮನೆಗೆ, BO DDP ಎಲ್ಲ ಫೋನ್ ಮಾಡಿದ್ದೆ. ಉತ್ತರ ಜಿಲ್ಲೆಗೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ಹುಡುಗಿ. ಈ ಶಾಲೆಯ ಹೆಡ್ ಮಿಸ್ಟ್ರೆಸ್, ಟೀಚರ್ಸ್ ಮತ್ತೆ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿದಂತಹ ಎಲ್ಲ ಮುಖಂಡರುಗಳು ಮತ್ತೆ ಈ ಶಾಲೆಯ ಸ್ಟಾಫ್ಗೆ ಮತ್ತೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಂತ ಎಲ್ಲ ಮುಖಂಡರುಗಳಿಗೆ ಮತ್ತು ಮುದ್ದಾದ ಮಕ್ಕಳಿಗೆ ಎಲ್ಲರಿಗೂ ಏನು ಹೇಳಿದ್ರು, ಶುಭೋದಯ ಆಗೋಯ್ತಲ್ಲ, ಶುಭ ಮಧ್ಯಾಹ್ನ. ಗೊತ್ತಿದ್ದ ಕಾಯ್ತಿದ್ದೀರಾ? ಇವತ್ತು ವಿಶೇಷವಾದಂತಹ ದಿನ. ನಾವು ಮತ್ತೆ ನಿಮ್ಮ ಶಾಲೆಗೆ ಪ್ರತಿ ವರ್ಷ ಬರುವ ಹಾಗೆ ಬರೆದಿದ್ದೇವೆ. ನಿಮ್ಮ ಮುದ್ದಾದ ಮುಖಗಳು ನೋಡಕ್ಕೆ, ಜೊತೆಗೆ ನಿಮ್ಗೆಲ್ಲ ಪ್ರೋತ್ಸಾಹ ಕೊಟ್ಟು ಮುಂದಿನ ಬರುವಂತ ವರ್ಷ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರ ಮಕ್ಕಳಾಗಬೇಕು, ಒಳ್ಳೆ ಕೀರ್ತಿ ತರಂತ ಮಕ್ಕಳು ಆಗಬೇಕು, ಚೆನ್ನಾಗಿ ಆರೋಗ್ಯಕರವಾಗಿ ಬೆಳಿಬೇಕು ಅಂತ ನಾವು ನಿಮಗೆಲ್ಲ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ನಾವು ಸೂರಜ್ ಫೌಂಡೇಶನ್ ಕಡೆಯಿಂದ ಎಲ್ಲ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋಕ್ಕೆ ಶಾಸಕರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತಹ ಪ್ರತಿ ಒಂದು ಹೆಜ್ಜೆಯಲ್ಲೂ ನೆರವಾಗುತ್ತಿರುವಂತಹ ಏನೇ ಕುಂದುಕೊರತೆ ನಮ್ಮ ಮಕ್ಕಳಿಗೆ ಆಗುವಂಥ ಕುಂದುಕೊರತೆಗಳಿಗೆ ಸ್ಪಂದಿಸುವಂತಹ ನಾಯಕರು, ಶಾಸಕರು ಆದಂತಹ ನಮ್ಮ ಗುರುಗಳು ಆದಂತಹ ಶಾಸಕರಿಗೆ ಜೋರಾದ ಚಪ್ಪಾಳೆ. ನೋಡಿ, ಅವರ ಶಾಸಕರಿಗೆ ಎಷ್ಟು ಖುಷಿ ಅಂದರೆ, ನಮ್ಮ ದಾಸರಳ್ಳಿ ಹೇಗಿತ್ತು ಇಲ್ಲೇ ಗೊತ್ತಾ? ರೂಮ್ಸ್ ಇರಲಿಲ್ಲ, ಎಂಟ್ರೆನ್ಸ್ ಒಳಗೆ ಹೋಗೋಕೆ ಇಷ್ಟ ಆಗ್ತಿರ್ಲಿಲ್ಲ, ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾನೇ ಇರಲಿಲ್ಲ, ಪ್ರೈವೇಟ್ ಸ್ಕೂಲಲ್ಲೇ ಓದ್ತಿದ್ರು. ಯಾಕಂದರೆ ಆ ಒಂದು ಮಕ್ಕಳು ಚೆನ್ನಾಗಿ ಪ್ರೈವೇಟ್ ಸ್ಕೂಲ್ಗಿಂತ ಏನು ಕಡಿಮೆ ಆಗಬಾರ್ದು, ತುಂಬ ಚೆನ್ನಾಗಿರಬೇಕು, ಪ್ರೈವೇಟ್ ಸ್ಕೂಲ್ ಹೋದ ಮಕ್ಕಳು ಇಲ್ಲಿಗೆ ಬರಂಗಾಗಬೇಕು ಅಂತ ಒಂದು ನಿರ್ಧಾರ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟು ಸೂರಜ್ ಫೌಂಡೇಶನ್ ಮಾಡೋಕ್ಕೆ ನನಗೂ ಒಂದು ಪ್ರೋತ್ಸಾಹ ಕೊಟ್ಟು ಇವತ್ತು ಸೂರಜ್ ಫೌಂಡೇಶನ್ ಮುಖಾಂತರ ಈಗ ನೋಡಿ, ಒಂದು 6 ವರ್ಷದಿಂದ ಪ್ರತಿ ದಾಸರಳ್ಳಿಯಲ್ಲಿ ಎಷ್ಟು ಸ್ಕೂಲ್ಸ್ ಇದೆಯೋ ಪ್ರೈಮರಿಯಿಂದ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.